NCU ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ದಿವಸ ನಾವು ಟೇಬಲ್ ಹೆಂಗ್ ಮಾಡೋದು HTML ಅನ್ನೋದನ್ನ ಕಲ್ತ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನಿಮ್ಗೆ ನಮ್ಮ ವೆಬ್ಸೈಟ್ ಅಂದ್ರೆ ವೆಬ್ ಪೇಜ್ ಅಲ್ಲಿ ಏನೇನ್ ಮಾಡಿದೀವಿ ಅಂತ ತಿಳ್ಕೊಳ್ಳೋಣ. ಫಸ್ಟ್ ರಿವೈಸ್ ಮಾಡೋಣ. ಫಸ್ಟ್ ನಾವು ಲಿಂಕ್ ಹೆಂಗ್ ಹಾಕೋದು ಅಂತ ಕಲ್ತೀವಿ. ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲೀವ್ಸ್ ನ ಕಲ್ತೀವಿ. ಆಮೇಲೆ ಇದರಿಂದ ಬಿಟ್ಕೊದ್ರೆ ಇಮೇಜ್ ಹೆಂಗ್ ಹಾಕೋದು ಅಂತ ಕಲ್ತಿದೀವಿ. ಓಕೆನಾ? ಇವತ್ತಿನ ದಿವಸ ಟೇಬಲ್ ಹೆಂಗ್ ಹಾಕೋದು HTML ಅಲ್ಲಿ ಅಂತ ಒಂದ್ ಸಣ್ಣ ಟಾಪಿಕ್, ಒಂದು 5 minutes ಕೂಡ ಆಗೋ ಡೌಟ್. ಸೊ ಸಣ್ಣ ಟಾಪಿಕ್, ಬೇಗ ಕಲ್ತ್ಕೊಳ್ಳೋಣ. ಗಾಯ್ಸ್, ನಿಮ್ಗೆ ಇನ್ನೊಂದು ಹೇಳ್ಬೇಕು, ನೀವು ನಾನು ಹೇಳಿದ್ನೆಲ್ಲ ನೋಟ್ ಮಾಡ್ಕೊಂತಿದ್ರೆ ಒಂದ್ ಕಡೆ ಟಾಪಿಕ್ ವೈಸ್ ಅಂತ ಅನ್ಕೊಂಡಿದೀನಿ. ಆ ತರ ನೋಟ್ ಮಾಡ್ಕೊಂಡ್ರೆ ನಿಮ್ಗೆ ಏನು ಕರೆಕ್ಟ್ ಆಗಿ ನೀವು ಫಾಲೋ ಮಾಡಕ್ ಆಗೋದು. ಮುಂದೆ ನೀವು ಓದೋವಾಗ ಕೂಡ ಟಾಪಿಕ್ ವೈಸ್ ನೀವು ಓದ್ಕೊಬೋದು. ಓದೋದಂದ್ರೆ ನಿಮ್ಗೇನಾದ್ರೂ ಇವಾಗ ಟ್ಯಾಗ್ ಗೊತ್ತಿಲ್ಲ ಅಂದ್ರೆ ಅವಾಗ ಎಲ್ಲಿಂದ ಸ್ಟಾರ್ಟ್ ಮಾಡಕ್ಕೂ ನಿಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಹಂಗೆ ಹೇಳಿದೆ. ಎಕ್ಸಾಕ್ಟ್ಲಿ, ನಾವು ಇಲ್ಲಿ ನಿಲ್ಸಿದ್ವಿ. ಓಕೆನಾ? ನಿನ್ನೆನೆ ಮಾಡಿದ್ ವಿಡಿಯೋ ಇನ್ನ. ಸೊ ಇನ್ಮೇಲೆ ಹೇಳಿದ್ನಲ್ಲ, ಕನ್ಸಿಸ್ಟೆಂಟ್ ಆಗಿರ್ಬೇಕು ಇನ್ಮೇಲೆ ಅಂತ. ಇನ್ಮೇಲೆ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ಯಾವುದೇ ತಪ್ಪು ಇರೋದಿಲ್ಲ ನನ್ನ ಕಡೆಯಿಂದ. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಬೇಡ. 1.5 ನಿಮಿಷ ಆಯ್ತು ಆಗ್ಲೇ. ಓಕೆ, ನಾವು ನೆಕ್ಸ್ಟ್ ಟೇಬಲ್. ಇಲ್ಲಿವರೆಗೂ ಲೀಸ್ಟ್ ಅದು ಇದು ನೋಡ್ಕೊಂಡ್ ಬಂದ್ರೆ ನೆಕ್ಸ್ಟ್ ಟೇಬಲ್ಗೆ ಹೆಂಗೆ ಯಾವ ತರ ಸ್ಟಾರ್ಟ್ ಮಾಡ್ಬೇಕಂದ್ರೆ, ನೀವು ಅದಕ್ಕೆ ಫಸ್ಟ್ ಟ್ಯಾಗ್ ಬಂದ್ಬಿಟ್ಟು ಟೇಬಲ್ ಅಂತ ಬರೀತೀರಾ. ಅದಕ್ಕೆ ನೀವು ಬಾರ್ಡರ್ ವಿಡ್ತ್ ಎಲ್ಲ ಕೊಡ್ಬೇಕು. ಬಾರ್ಡರ್ ನಾನು ಸದ್ಯಕ್ಕೆ 1 ಅಂತ ಕೊಡ್ತೀನಿ. ಅದು ಎಷ್ಟಿರುತ್ತಂತ ನೀವು ನೋಡಾದ್ಮೇಲೆ ಆಮೇಲೆ ಬೇಕಾದ್ರೆ ನೀವು ನಿಮ್ಮ ಅಂದಾಜಿಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು. ವಿಡ್ತ್ ನಾನು ಈಗ 500 ಕೊಡ್ತೇನೆ ಅನ್ಕೊಳ್ಳಿ. ಓಕೆನಾ? ನೆಕ್ಸ್ಟ್, ಓಕೆ, ನಮ್ ಟೇಬಲ್ ಟ್ಯಾಗ್ಸ್ ಎಲ್ಲ ಓಪನ್ ಆಯ್ತು. ನೆಕ್ಸ್ಟ್, ನಿಮ್ಮ ಟೇಬಲ್ ಅಂದ್ರೆ ಏನೇನು ಇರ್ತವೆ ನಿಮ್ಗೆ? ರೋಸ್ ಇರ್ತವೆ, ಕಾಲಮ್ಸ್ ಇರ್ತವೆ ಅಲ್ವಾ? ರೋಸ್ ಇದಾವೆ, ಕಾಲಮ್ಸ್ ಇದ್ದಾವೆ. ನೀವು ಈಗ ಫಸ್ಟ್ ರೋನ ಓಪನ್ ಮಾಡಬೇಕು. ಫಸ್ಟ್ ರೋ ಓಪನ್ ಮಾಡಾದ್ಮೇಲೆ ಅದ್ರೊಳಗಡೆ ಕಾಲಮ್ಸ್ ಇರ್ತವೆ. ಓಕೆನಾ? ಸೊ ಫಸ್ಟ್ ರೋಸ್ ಏನ್ ಬರಿತೀವಿ? TR ಅಂತ ಬರಿತೀವಿ. TR ಅಂತ ಓಪನ್ ಮಾಡಿ ಅದ್ರೊಳಗಡೆ ನೀವು ಕಾಲಮ್ ಹಾಕ್ಬೇಕು. ಫಸ್ಟ್ ರೋ ಅಲ್ಲಿ ನಾನು ಇವಾಗ 2 ಕಾಲಮ್ ತಗೊಂತೀನಿ. ಓಕೆನಾ? TL ಕಾಲಮ್ಗೆ TH. ಸೊ ಅದ್ರೊಳಗಡೆ ಒಂದು ಕಾಲಮ್, ಅದನ್ನ ನಾನು ನೇಮ್ ಅಂತ ಬರಿತೀನಿ. ಒಂದು ಕಾಲಮ್ ಇದು. ಇನ್ನೊಂದು ಕಾಲಮ್ನ ನಾನು ಇವತ್ತೊಂದು ಸ್ವಲ್ಪ ದಿನ ಕೆಟ್ಟದಾಗ ಬೇಡ, ಏನೋ ಎಕ್ಸಾಂಪಲ್ಸ್ ಒಂದ್ ಸ್ವಲ್ಪ ಚೆನ್ನಾಗಿರೋ ಕೊಡೋಣ ಅಂತ ನಾನೇ ಬರ್ಕೊಂಡ್ ಬಂದಿದ್ದೀನಿ. ಯಾವ ಕೂಡ ಚೆನ್ನಾಗಿಲ್ಲ ನಂಗೆ ಗೊತ್ತು. ಸೊ ಫಸ್ಟ್ ರೋ ಅಲ್ಲಿ ನಮ್ಗೆ ಮೇನ್ ಇಂಡೆಕ್ಸ್ ತರಾನೇ, ಅಂದ್ರೆ ಈ ತರ ನೇಮ್ ಬರ್ಕೊಂಡಿದೀವಿ. ನೆಕ್ಸ್ಟ್ ನಮ್ಮ ಏಜ್ ಅದನ್ನ ಕೊಡ್ತಾ ಹೋಗೋಣ. ಫಸ್ಟ್ TR. ಇವಾಗ ಸೆಕೆಂಡ್ ರೋಗ್ ಬಂದಿದೀವಿ ನಾವು. ಮತ್ತೆ ಸೆಕೆಂಡ್ ರೋ ಆ ಕಾಲಮ್ ಕೆಳಗಡೆ ನೆಕ್ಸ್ಟ್ ರೋ ಅಲ್ಲಿ ಆ ಕಾಲಮ್ ಕಂಟಿನ್ಯೂ ಆದಾಗ ನೇಮ್ ಕೆಳಗಡೆ ಏನಿರ್ಬೇಕು ನಮ್ಗೆ ಅದನ್ನ ನಾವು ಮಾಡ್ಬೇಕು. ಅಂದ್ರೆ ಇಲ್ಲೆಲ್ಲ ಬೇಸಿಕ್ ಇರುತ್ತೆ. ನಿಮಗೆ ಟ್ಯಾಬ್ ಒಂದು ಗೊತ್ತಿರ್ಬೇಕು, ಯಾವ ತರ ಅದನ್ನ ಎಲ್ಲಿ ಯಾವ್ದ್ರೊಳಗೆ ಯಾವ್ದನ್ನ ಹಾಕ್ಬೇಕು ಅನ್ನೋದು ನಿಮ್ಗೆ ಗೊತ್ತಿದ್ರೆ ಸೊ ಇದು ನಿಮ್ಗೆ ಈಸಿ ಆಗಿ ಹೋಗುತ್ತೆ. HTML ಎಕ್ಸ್ಪೆಷಲಿ ಟೇಬಲ್ ಅನ್ನೋ ಒಂದು ಕಾನ್ಸೆಪ್ಟ್. ಸೊ ನೇಮ್ ಕೆಳಗಡೆ ನಾನು ನಂದನ್ ಅಂತ ಕೊಡ್ತೀನಿ. ಪ್ರಾಕ್ಟೀಸ್ ಮಾಡ್ಬೇಕು ಗೈಸ್. ಯಾವ್ದೋ ಒಂದು ಕಲಿಬೇಕಂದ್ರೂ ನೀವು ಪ್ರಾಕ್ಟೀಸ್ ಮಾಡಿದ್ಮೇಲೆನೆ ಅದು ಗೊತ್ತಾಗೋದು. ನಿಮ್ಮ ಒಂದು ಏನು ನಿಮ್ಮ ಒಂದು ಸ್ವಂತ ಆಲೋಚನೆಯಿಂದ ಹೊಸ ತರ ಕೋಡಿಂಗ್ ಮಾಡಕ್ ಶುರು ಮಾಡ್ತೀರಾ ನೀವು. ಸೊ ಅರ್ಥ ಆಗ್ಬೇಕಂದ್ರೆ ನೀವೇ ಮಾಡ್ಬೇಕು. ಸೊ ನೆಕ್ಸ್ಟ್ ಇವಾಗ ಕಂಟ್ರೋಲ್ ಸೇವ್ ಕೊಡ್ತೀನಿ. ಸೇವ್ ಕೊಟ್ಬಿಟ್ಟು ಗೋ ಲೈವ್ ಹೋದ್ರೆ ಆಗ ನಾವೇನ್ ಮಾಡಿದ್ವೋ ಅದು ಬರುತ್ತೆ. ಓಕೆನಾ? ಈಗ ನೋಡಿ, ಟೇಬಲ್ ಬಂತು. ಇಷ್ಟು ಬಾರ್ಡರ್ 1 ಕೊಟ್ಟಿನಿ, ವಿಡ್ತ್ 500 ಕೊಟ್ಟಿನಿ. ಇಷ್ಟು ಚೆನ್ನಾಗಿದೆ. ಆಮೇಲೆ ನೀವು ಚೇಂಜ್ ಮಾಡ್ಕೊಂಡು ಇವಾಗ ಬೇಕಾದ್ರೆ ನಾನು ಚೇಂಜ್ ಮಾಡ್ಕೊಂತೀನಿ ನೋಡಿ. ಇವಾಗ ಬಾರ್ಡರ್ 1 ಐತಲ್ಲ, ನಾನೀಗ 2 ಕೊಡ್ತೀನಿ. ಈಗ ಇದನ್ನ 100 ಮಾಡ್ತೀನಿ, ಸಾರಿ 200 ಮಾಡ್ತೀನಿ, ಸಾರಿ 200. ಈಗ ಇವನ್ನ ಓಪನ್ ಮಾಡಿದೆ ನೋಡಿ, ಹಿಂಗ್ ಬಂದೈತೆ.
ಬಾರ್ಡರ್ ಜಾಸ್ತಿ ಆಯಿತು, ವಿಡ್ತ್ ಕಮ್ಮಿ ಆಯಿತು, ಎಲ್ಲ ಇಷ್ಟಿದ್ರೆ ಸಾಕು. ಸೊ ಈ ಥರ ನೀವು ಎಷ್ಟು ಕಾಲಮ್ ಆದರೂ ಹಾಕೊಬೋದು, ಕಾಲಮಲ್ಲಿ ಲಿಂಕ್ ಹಾಕೊಬೋದು, ಕಾಲಮಲ್ಲಿ ಏನು ಫೋಟೋ ಹಾಕ್ಬೋದು. ಈ ಥರ ತುಂಬ ಅಂದರೆ ತುಂಬ ಅಡ್ವಾಂಟೇಜಸ್ ಇದ್ದಾವೆ ಟೇಬಲ್. ಎಕ್ಸ್ಪೆಷಲಿ ಜಾಸ್ತಿ ಜನ ಇನ್ನೂ ಏನು ಮಾಡ್ತಾರೆ ಅಂದರೆ, ಪೂರ್ತಿ ವೆಬ್ಸೈಟ್ ಏನಿರುತ್ತಲ್ಲ ಒಂದು ವೆಬ್ ಪೇಜು, ಅದನ್ನೇ ಟೇಬಲ್ ಆಗಿ ಕನ್ವರ್ಟ್ ಮಾಡಿ ಬಾರ್ಡರ್ ತೆಗೆದಾಕ್ಬಿಟ್ಟು ಮಾಡ್ತಾರೆ ಮಾಡ್ತಾರೆ. ಇವಾಗ ನಾನು ಬಾರ್ಡರ್ ಬೇಡ ಅಂದರೆ ಬಾರ್ಡರ್ನ ತೆಗ್ದಾಕ್ತೀನಿ ನೋಡಿ. ನಾನೀಗ ಬಾರ್ಡರ್ ತೆಗ್ದಾಕ್ತೀನಿ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಹೆಂಗ್ ಬರುತ್ತೆ ನೋಡೋಣ. ಸೊ ಬಾರ್ಡರ್ ತೆಗ್ದಾಕ್ದೆ. ಬಾರ್ಡರ್ ಇಲ್ಲ ನೋಡಿ, ಬಾರ್ಡರ್ ಇಲ್ಲ. ಈ ತರ ಟೇಬಲ್ ಕ್ರಿಯೇಟ್ ಮಾಡಿ, ಒಂದು ವೆಬ್ಸೈಟ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ, ಅದರೊಳಗಡೆ ನೀವು ಇಮೇಜಸ್ ಎಲ್ಲ ಹಾಕ್ಬೇಕು, ಲಿಂಕ್ ಎಲ್ಲ ಹಾಕ್ಬೇಕು, ಈ ತರ ಎಲ್ಲ ಮಾಡ್ಕೊಂತ ಹೋಗ್ಬೋದು. ಸೊ ಟೇಬಲ್ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಏನು ಕಾನ್ಸೆಪ್ಟ್. ಅದ್ರ ಮೇಲೆ ನೀವು ಎಷ್ಟು ವರ್ಕ್ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ 6 ನಿಮಿಷ ಆಗ್ತಾ ಬಂತು. ಇಷ್ಟೇ ಗಾಯ್ಸ್, ನಿಮ್ಗೆ ಈ ಜಸ್ಟ್ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಇರುತ್ತೆ ಅಂತ. ನೀವು ಇದ್ರ ಮೇಲೆ ನಿಮ್ಮ ಸರ್ಚ್ ಮಾಡಿ ಗೂಗಲಲ್ಲಿ, ಹೊಸ ಹೊಸ ಪ್ರಾಬ್ಲಮ್ ಸಿಗ್ತಾ ಟೇಬಲ್ ಮೇಲೆ, ಅದರ ಮೇಲೆ ವರ್ಕ್ ಮಾಡಿ. ಸೊ ನಿಮಗೆ ಟೇಬಲ್ ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಮುಂದೆ ಟೇಬಲ್ ಮೇಲೆ ಒಂದು ಒಳ್ಳೆ ವಿಡಿಯೋ ಮಾಡೋಣ, ಅಂದರೆ ಅದ್ರ ಯೂಸ್ ಮಾಡ್ಕೊಂಡೆ ಒಂದು ದೊಡ್ಡದು ಒಂದು ವೆಬ್ ಪೇಜ್ ಕ್ರಿಯೇಟ್ ಮಾಡೋದು, ಆ ಥರ ಒಂದು ಮಾಡೋದು. ಈಗ ಸದ್ಯಕ್ಕೆ ಇಷ್ಟು ಸಾಕು ಅಂತ ಹೇಳ್ತಾ ಈ ವಿಡಿಯೋಗೆ ಟಾಟಾ ಬಾಯ್ ಬಾಯ್ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.